ನಮಸ್ತೆ ಬಂಧುಗಳೇ. ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರುಗಳು, ಪಕ್ಷವನ್ನು ಅರ್ಥ ಮಾಡ್ಕೋಬೇಕು ಅಂದ್ಕೊಂಡಿರೋರು, ಪಕ್ಷ ಅರ್ಥ ಆಗದೇ ಇರೋರು ಎಲ್ಲರೂ ಕೂಡ ತಪ್ಪದೇ ನೋಡಬೇಕಾಗಿದ್ದಂತಹ ವಿಡಿಯೋಗೆ ತಮ್ಮೆಲ್ಲರಿಗೂ ಹಾರ್ದಿಕವಾದಂತಹ ಸ್ವಾಗತ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ತಪ್ಪದೇ ಪ್ರೆಸ್ ಮಾಡಿ. ಒಂದು ಅತಿ ದೊಡ್ಡ ಬೆಳವಣಿಗೆ ಇತ್ತೀಚೆಗೆ ಬಿ ಜೆ ಪಿಲಿ ನಡೀತು. ರಾಷ್ಟ್ರೀಯ ಬಿ ಜೆ ಪಿಗೆ ಹೊಸ ಕಾರ್ಯಕಾರಿ ಅಧ್ಯಕ್ಷರಾದರು. ಇದು ಸಾಮಾನ್ಯ ಪ್ರಕ್ರಿಯೆ ಆದ್ರೂ ಕೂಡ ಯಾರು ಆದರೂ ಅನ್ನೋದು ಭಾಳ ಇಂಪಾರ್ಟೆಂಟು. ಬಿಹಾರದ 45 ವರ್ಷದ ನಿತಿನ್ ನಬೀನ್, ಬಹುಶಃ ದೇಶದ ಬೇರೆ ಬೇರೆ ರಾಜ್ಯದ ಕಾರ್ಯಕರ್ತಗಳು ಯಾರು ಅವ್ರ ಹೆಸರೇ ಕೇಳಿರಲಿಲ್ಲ, ಇವನ್ ನಾವು ಕೇಳಿರಲಿಲ್ಲ ಅವ್ರ ಹೆಸರನ್ನು. ಈ ರೀತಿ ರಾಷ್ಟ್ರವ್ಯಾಪಿ ಒಂದು ರೀತಿಯಲ್ಲಿ ಅನಾಮಧೇಯ ಅನ್ಕೋಬೇಕಾದಂತಹ ವ್ಯಕ್ತಿ ಇವತ್ತು ಬಿ ಜೆ ಪಿ ಪಕ್ಷದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರು. ಬರ್ತಕ್ಕಂತಹ ಜನವರಿನಲ್ಲಿ ಜೆ ಪಿ ನಡ್ಡಾಜಿಯವರ ಕಾಲಾವಧಿ ಮುಗಿದ ಮೇಲೆ ಬಹುಶಃ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಬಹುದು, ಆಗ್ತಾರೆ ಅಂತಕ್ಕಂತಹ ಚಿಂತನೆ ಇದೆ. ಒಂದು ಪೊಲಿಟಿಕಲ್ ಪಾರ್ಟಿಗೆ ಯಾರು ಬೇಕಾದ್ರೂ ಅಧ್ಯಕ್ಷರಾಗ್ಬೋದು. ಆದರೆ ಬಿ ಜೆ ಪಿಯಂತಹ ಇಡೀ ರಾಷ್ಟ್ರವ್ಯಾಪಿ ವ್ಯಾಪ್ತಿರ್ತಕ್ಕಂಥ ಪಕ್ಷಕ್ಕೆ 21 ರಾಜ್ಯಗಳಲ್ಲಿ ಅಧಿಕಾರ ಮಾಡ್ತಿರ್ತಕ್ಕಂಥ ಪಕ್ಷ, 13 ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಹೊಂದಿರತಕ್ಕಂಥ ಪಕ್ಷ, ನಿರಂತರವಾಗಿ 3ನೇ ಬಾರಿ ರಾಷ್ಟ್ರವನ್ನು ಆಳ್ತಿರ್ತಕ್ಕಂಥ ಪಕ್ಷ, ಜಗತ್ತಿನ ಅತಿ ಹೆಚ್ಚು ಕಾರ್ಯಕರ್ತನ ಹೊಂದಿರತಕ್ಕಂಥ ಪಕ್ಷ, ಇಂಥ ಬೃಹತ್ ಪಕ್ಷಕ್ಕೆ ಕಾರ್ಯಾಧ್ಯಕ್ಷರಾಗಿ ನೇಮಕ ಆಗೋದು ಹುಡುಗಾಟದ ಮಾತಲ್ಲ. ಸಾಮಾನ್ಯವಾಗಿ ಇಂಥ ಬೃಹತ್ ಪಕ್ಷಗಳಿಗೆ ಅಧ್ಯಕ್ಷರುಗಳು, ಕಾರ್ಯಾಧ್ಯಕ್ಷಗಳು ಯಾರಾಗ್ತಾರೆ ನೋಡಿ. ಒಂದು ಪೊಲಿಟಿಕಲ್ ಪಾರ್ಟಿ ಅಂತ ಹೇಳಿದ್ಮೇಲೆ ಫಸ್ಟ್ ಲೈನ್ ಲೀಡರ್ಸ್ ಇರ್ತಾರೆ, ಸೆಕೆಂಡ್ ಲೈನ್ ಲೀಡರ್ಸ್ ಇರ್ತಾರೆ. ಯೂಶುವಲ್ ಆಗಿ ಫಸ್ಟ್ ಲೈನ್ ಲೀಡರ್ಸ್ಗಳಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಅಥವಾ ಒಬ್ಬರ ನಂತರ ಒಬ್ಬರು ಅಧ್ಯಕ್ಷರಾಗ್ತಕ್ಕಂಥ ಪ್ರತೀತಿಗಳು ಎಲ್ಲ ಪಕ್ಷದಲ್ಲೂ ಇರ್ತದೆ. ತೀರಾ ವಿಶೇಷ ಸನ್ನಿವೇಶಗಳಲ್ಲಿ ಸೆಕೆಂಡ್ ಲೈನ್ ಲೀಡರ್ಗೂ ಕೂಡ ಅಧ್ಯಕ್ಷ ಆಗ್ತಕ್ಕಂಥ ಅವಕಾಶಗಳು ಬರುತ್ತೆ. ಆದರೆ ಇದು ಯಾವುದೂ ಇಲ್ಲದೆ ಒಂದು ಥರ್ಡ್ ಲೈನ್ ಲೀಡರ್ಶಿಪ್ಪಿಗೆ ಎಷ್ಟು ದೊಡ್ಡ ಜವಾಬ್ದಾರಿಯನ್ನು ಹಾಕ್ತಕ್ಕಂಥದ್ದು, ಇದರಿಂದ ಇರ್ತಕ್ಕಂಥ ರಹಸ್ಯ ಏನು, ಇದರಿಂದ ಇರ್ತಕ್ಕಂತಹ ಮರ್ಮ ಏನು ನೋಡಿ. ಈಗ ಫಸ್ಟ್ ಲೈನ್ ಲೀಡರ್ಸ್ಗಳು ಅಂತೇಳಿ ಬಿ ಜೆ ಪಿನಲ್ಲಿ ನಾವು ಲೆಕ್ಕ ಹಾಕಿಕೊಂಡ್ರೆ ಒಂದು ನರೇಂದ್ರ ಮೋದಿಜಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ರಾಜನಾಥ್ ಸಿಂಗ್ ಜಿ ಇದ್ದಾರೆ, ಜೆ ಪಿ ನಡ್ಡಾಜಿ ಇದ್ದಾರೆ, ನಿತಿನ್ ಗಡ್ಕರಿ ಜಿ ಇದ್ದಾರೆ. ಈ ರೀತಿ ಇನ್ನು ಸೆಕೆಂಡ್ ಲೈನ್ ಲೀಡರ್ಶಿಪ್ ಅಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ಜಿ ಇದ್ದಾರೆ, ಭೂಪೇಂದ್ರ ಯಾದವ್ ಜಿ ಇದ್ದಾರೆ, ನಿರ್ಮಲಾ ಸೀತಾರಾಮನ್ ಜಿ ಇದ್ದಾರೆ. ಈ ರೀತಿ ಅವರ ಪಟ್ಟಿ ಬೆಳೆಯುತ್ತೆ. ಆದರೆ ಇವೆರಡನ್ನ ಬಿಟ್ಟು ಹೆಸರೇ ಕೇಳಿರದೇ ಇರತಕ್ಕಂತಹ ಒಂದು ಥರ್ಡ್ ಲೈನ್ ಲೀಡರ್ಶಿಪ್ಪಿಗೆ ಇಷ್ಟು ದೊಡ್ಡ ಜವಾಬ್ದಾರಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇದು ಸಾಮಾನ್ಯದ ಮಾತಲ್ಲ. ಅದನ್ನು ನಾನು ಪದೇ ಪದೇ ಪುನರುಚ್ಚರಿಸ್ತಾ ಇರ್ತೇನೆ. ಬಹುಶಃ ತಾನು ಕಾರ್ಯಾಧ್ಯಕ್ಷ ಆಗ್ತೀನಿ ಅಂತೇಳಿ ನಿತಿನ್ ನಬೀನ್ಜಿಗೂ ಗೊತ್ತಿರಲಿಲ್ಲ ಅನಿಸುತ್ತೆ. ನೋಡಿ, ಇದು ಯಾಕೆ ಆಶ್ಚರ್ಯಚಕಿತ ಮಾಡುತ್ತೆ ಅಂತ ಹೇಳಿದ್ರೆ, ನಿತಿನ್ ನಬೀನ್ ಅವರು ಬಿಹಾರದ PWD ಮಿನಿಸ್ಟ್ರು. 2006ರ ಬೈ ಎಲೆಕ್ಷನಲ್ಲಿ ಗೆದ್ದರು. ಅದಾದಮೇಲೆ ನಿರಂತರವಾಗಿ ಗೆದ್ಕೊ ಬರ್ತಾ ಇದ್ದಾರೆ, ಮಂತ್ರಿ ಕೂಡ ಆಗಿದ್ದಾರೆ. ಆದ್ರೂ ಕೂಡ ಬಿಹಾರದ ಬಿ ಜೆ ಪಿಯ ಕೋರ್ ಕಮಿಟಿಲಿ ಅವರು ಇರಲಿಲ್ಲ. ಮೊನ್ನೆ ಏನು ಬಿಹಾರ್ ಚುನಾವಣೆ ನಡೀತಲ್ಲ, ಆ ಚುನಾವಣೆಯ ಆಗು ಹೋಗುಗಳನ್ನು ನಿರ್ಧಾರ ಮಾಡ್ತಿತ್ತಲ್ಲ ಕೋರ್ ಕಮಿಟಿ, ಈವನ್ ಟಿಕೆಟ್ಗಳನ್ನ ನಿರ್ಧಾರ ಮಾಡ್ತಿತ್ತಲ್ಲ ಕೋರ್ ಕಮಿಟಿ, ಆ ಕೋರ್ ಕಮಿಟಿಯ ಸದಸ್ಯರು ಕೂಡ ಅಲ್ಲ. ಕೆಲವೊಂದು ನಿರ್ಧಾರ ತಗೊಳ್ತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ವಿಶೇಷ ಆಹ್ವಾನಿತರನ್ನಾಗಿ ಕರಿತಾ ಇದ್ರು. ಅಂದರೆ ಒಂದು ರಾಜ್ಯದ ತನ್ನ ಪಕ್ಷದ ಕೋರ್ ಕಮಿಟಿಲೇ ಇಲ್ದಿರ್ತಕ್ಕಂಥ ವ್ಯಕ್ತಿ ಇವತ್ತು ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ, ಕಾರ್ಯಾಧ್ಯಕ್ಷರಾಗ್ತಾರೆ ಅಂತ ಹೇಳಿದ್ರೆ ಈ ವಿಶೇಷ ಬಿ ಜೆ ಪಿಗೆ ಹೊಸದೇನಲ್ಲ. 2017ರಲ್ಲೂ ಕೂಡ ಯೋಗಿ ಆದಿತ್ಯನಾಥರು ಚುನಾವಣೆಗೆ ಮುಂಚೆ ಆ ಕೋರ್ ಕಮಿಟಿಯ ಮೆಂಬರ್ ಆಗಿರಲಿಲ್ಲ. ಇನ್ನು ರಾಷ್ಟ್ರೀಯ ಕೋರ್ ಕಮಿಟಿಲಿ ಬಿಡಿ, ರಾಜ್ಯದ ಕೋರ್ ಕಮಿಟಿಲೂ ಕೂಡ ಅವರು ಮೆಂಬರ್ ಆಗಿರಲಿಲ್ಲ. ಅದೇ ಸಾಮಾನ್ಯವಾಗಿ ಏನಾದರೂ ವಿಶೇಷ ಡಿಸಿಷನ್ಸ್ ತೊಗೋಬೇಕಾದ್ರೆ ಅವ್ರನ್ನ ಆವಾಗವಾಗ ಕರೀತಾ ಇದ್ರು, ಅದು ಬೇರೆ ಪಾರ್ಟು. ಆದರೆ ಅಂಥವರು ಕೋರ್ ಕಮಿಟಿಲೇ ಇಲ್ದಿರ್ತಕ್ಕಂಥ ವ್ಯಕ್ತಿ ಚುನಾವಣೆ ನಂತರ ಆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇದು ಕೇವಲ ಬಿ ಜೆ ಪಿಲಿ ಮಾತ್ರ ಸಾಧ್ಯ ರೀ. ಅದರ ಅರ್ಥ ಅದು ಹುದ್ದೆ ಅಂತಕ್ಕಂಥದ್ದು, ಅದು ರಾಜಕೀಯ ಹುದ್ದೆ ಆಗಲಿ ಅಥವಾ ಪಕ್ಷದ ಹುದ್ದೆ ಆಗಲಿ, ಇಂಥವ್ರಿಗೆ ಸೀಮಿತ ಅಂತಕ್ಕಂತಹ ಒಂದು ಲೆಕ್ಕಾಚಾರ ಇಲ್ಲ, ಬೈಂಡಿಂಗ್ ಇಲ್ಲ. ಇವರೇ ಟಾಪ್ ಮೋಸ್ಟ್ ಲೀಡರು ಅಥವಾ ಟಾಪ್ ಮೋಸ್ಟ್ ಲೀಡರ್ಶಿಪ್ನ ಲೈನಲ್ಲಿದ್ದರೆ ಇವ್ರಿಗೆ ಹೋಗಬೇಕು, ಅದಿಲ್ಲವೇ ಇಲ್ಲ. ಯಾರು ಪರಿಶ್ರಮ ಪಡ್ತಾರೆ, ಯಾರು ತಮ್ಮ ಅಷ್ಟು ಶಕ್ತಿಯನ್ನು ಪಾರ್ಟಿಗೋಸ್ಕರ ಧಾರೆ ಎರಿತಾರೆ, ಸಮಯ ಕೊಡ್ತಾರೆ, ಕಾರ್ಯಕರ್ತರ ಕೈಗೆ ಸಿಗ್ತಾರೆ, ಪ್ರವಾಸ ಮಾಡ್ತಕ್ಕಂಥ ಶಕ್ತಿ ಇದ್ದಾರೆ, ಇಂಥವ್ರಿಗೆ ಆ ಉನ್ನತ ಪದವಿ ಹುಡುಕೊಂಬರುತ್ತೆ ಬಿ ಜೆ ಪಿನಲ್ಲಿ. ಬಿ ಜೆ ಪಿ ಹೇಗೆ ಇಷ್ಟೊಂದು ಬೃಹದಾಕಾರವಾಗಿ ಬೆಳೆದು ಬಿಡ್ತು ಅಂತ ಆಶ್ಚರ್ಯ ಪಡ್ತಿರೋರಿಗೆ ಬಿ ಜೆ ಪಿ ಹಿಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ ರೀ. ಇದಕ್ಕೋಸ್ಕರವೇ ಬೆಳೆದಿರ್ತಕ್ಕಂಥದ್ದು. ಸುಮಾರು 150 ವರ್ಷ ಇತಿಹಾಸ ಇರ್ತಕ್ಕಂತಹ ಕಾಂಗ್ರೆಸ್ಸು ಇವತ್ತು ಮೂಲೆ ಗುಂಪಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೇವಲ 1980ರಲ್ಲಿ ಹುಟ್ಟಿದಂತಹ ಪಕ್ಷ ಕೇವಲ 4-4.5 ದಶಕಗಳಲ್ಲಿ ಇವತ್ತು ಜಗತ್ತಿನ ಅತಿ ದೊಡ್ಡ ಪಕ್ಷ ಹೇಗಾಯಿತು ಅಂತ ಯಾರಿಗಾರು ಆಶ್ಚರ್ಯ ಇದ್ದರೆ ಇದರ ಇತಿಹಾಸವನ್ನು ಒಂದು ನೋಡ್ಕೊಂಬರ್ಬೇಕು. 1980ರಲ್ಲಿ ಪಕ್ಷ ಹುಟ್ಟಿತು. 1984ರದ್ದು ಮೊದಲನೇ ಚುನಾವಣೆ, ಲೋಕಸಭಾ ಚುನಾವಣೆ ಬಿ ಜೆ ಪಿ ಎದುರಿಸಿದ್ದು ಹೀನಾಯ ಸೋಲು ರೀ. ಹೀನಾಯ ಸೋಲು. ಕೇವಲ 2 ಮಾತ್ರ ಎಂ ಪಿಗಳು ಆರಿಸ್ಬಿಟ್ಟು ಬಂದರು. ವಾಜಪೇಯಿ ಅವರು ಕೂಡ ಸೋತಿದ್ರು.
ಇಂಥ ಸಂದರ್ಭದಲ್ಲೂ ಕೂಡ ಪಕ್ಷ ಧೃತಿಗೆಡಲಿಲ್ಲ. ಸಾಮಾನ್ಯವಾಗಿ ದೊಡ್ಡ ಸೋಲಾದಾಗ ಏನಾಗುತ್ತೆ, ಆ ಟ್ರೆಡಿಷನಲ್ ವೋಟ್ ಬ್ಯಾಂಕಿಗೆ ಸ್ಟಿಕ್ ಆಗ್ತಾರೆ, ಆ ಟ್ರೆಡಿಷನಲ್ ಲೀಡರ್ಶಿಪ್ಗೆ ಆ ಪಕ್ಷ ಜ್ಯೋತಿ ಬೀಳುತ್ತೆ. ಆದರೆ ಬಿ ಜೆ ಪಿ ಏನು ಮಾಡ್ತು, 1986ರಲ್ಲಿ ದೊಡ್ಡ ಬದಲಾವಣೆಗೆ ಕೈ ಹಾಕ್ತು. ಸುಷ್ಮಾ ಸ್ವರಾಜ್ ಅಂತವರು, ಅನಂತಕುಮಾರ್ ಅಂತವರು, ಪ್ರಮೋದ್ ಮಹಾಜನ್ ಅಂತವರು, ವೆಂಕಯ್ಯ ನಾಯ್ಡು ಅಂತವರು, ಇಂಥವ್ರ ಕೈಗೆ ನಾಯಕತ್ವವನ್ನು ಕೊಡ್ತು ಪಕ್ಷ. ತೀರಾ ಹೊಸಬ್ರು ರೀ. ಜೊತೆಗೆ ಅರುಣ್ ಜೇಟ್ಲಿ ಅವರ ಹೆಸರು ಬಿಟ್ಟಿದೆ. ಇದೇನಾಗೋಯ್ತು, ಒಂದು ದೊಡ್ಡ ಪರಿವರ್ತನೆ ತಂದುಬಿಡ್ತು ಪಕ್ಷದೊಳಗಡೆಗೆ. ದೊಡ್ಡ ಪರಿವರ್ತನೆ. ಇವ್ರಿಗೆ ಯಾರಿಗೂ ಜಾತಿ ಬೆಂಬಲ ಇರಲಿಲ್ಲ, ಇವ್ರಿಗೆ ಯಾರಿಗೂ ದೊಡ್ಡ ಒಂದು ಕೌಟುಂಬಿಕ ಹಿನ್ನೆಲೆ ಇರಲಿಲ್ಲ, ರಾಜಕೀಯ ಕುಟುಂಬದ ಹಿನ್ನೆಲೆ. ಇವ್ರು ಯಾರೂ ಶತಕೋಟ್ಯಾಧೀಶ್ವರಾಗಿರಲಿಲ್ಲ ಅಥವಾ ನೋನ್ ನೇಮ್ಗಳು ಅಲ್ಲ. ಅತ್ಯಂತ ಹೊಸ ಕಾರ್ಯಕರ್ತರು, ಕ್ಷಮತೆ ಇರ್ತಕ್ಕಂಥ ಕಾರ್ಯಕರ್ತರು. ಇವರ ಹೆಗಲ ಮೇಲೆ ನಾಯಕತ್ವ ಬಿತ್ತು, ಪಕ್ಷ ಬೃಹದಾಕಾರವಾಗಿ ಬೆಳೀಲಿಕ್ಕೆ ಶುರುವಾಯಿತು. ಇದಕ್ಕೆ ಬಹುದೊಡ್ಡ ಧನ್ಯವಾದನ ನಾವು ಅಡ್ವಾಣಿಜಿಯವ್ರಿಗೆ ಹೇಳಬೇಕು. ನೋಡಿ, ಈ ರೀತಿಯಾಗಿದ್ದಕ್ಕೆ ಕೇವಲ 10 ವರ್ಷದೊಳಗಡೆ ಆಗಿ ಬಿ ಜೆ ಪಿ ಅಧಿಕಾರದ ಸನಿಹಕ್ಕೆ ಬಂದ್ಬಿಡ್ತು. 96, 97, 98, 98ಕ್ಕೆ ಅಧಿಕಾರಕ್ಕೆ ಬಂದ್ಬಿಡ್ತು ದೊಡ್ಡ ಪ್ರಮಾಣದಲ್ಲಿ. ಕೇವಲ ಸೋತಾಗಷ್ಟೇ ಬದಲಾವಣೆಗೆ ಕೈ ಹಾಕಲಿಲ್ಲ, ಗೆದ್ದಾಗಲೂ ಕೂಡ ಈ ಪ್ರಕ್ರಿಯೆ ಮುಂದುವರಿತು. ಅಂದರೆ ಈ ಬದಲಾವಣೆ ಅಂಥದ್ದು ನಿರಂತರ ಪ್ರಕ್ರಿಯೆ ಬಿ ಜೆ ಪಿ ಒಳಗಡೆಗೆ. ಪಕ್ಷ ಗೆದ್ದು ರಾಷ್ಟ್ರದ ಚುಕ್ಕಾಣಿ ಹಿಡಿದಾಗ್ಲೂ ಕೂಡ 2002ರಲ್ಲಿ ಮತ್ತು ಇದೇ ವಾಜಪೇಯಿ ಮತ್ತು ಅಡ್ವಾಣಿಯವರ ಜೋಡಿ ದೊಡ್ಡ ಒಂದು ಬದಲಾವಣೆಗೆ ಕೈ ಹಾಕ್ತು. ರಾಜಸ್ಥಾನ್ಗೆ ವಸುಂಧರಾ ರಾಜೆ ಅವ್ರನ್ನ ಅಧ್ಯಕ್ಷರು ಮಾಡಿ ಕಳಿಸ್ತು, ರಾಜ್ಯಾಧ್ಯಕ್ಷರು ಮಾಡಿ. ಮಧ್ಯಪ್ರದೇಶ್ಗೆ ಉಮಾ ಭಾರತಿ ಅವ್ರನ್ನ ಕಳಿಸ್ತು. ಛತ್ತೀಸ್ಗಢಗೆ ಡಾಕ್ಟರ್ ರಮಣ್ ಸಿಂಗ್ ಅವ್ರನ್ನ ಕಳಿಸ್ತು. ತೀರಾ ಹೊಸಬರು ಆ ವಿಚಾರದಲ್ಲಿ ಅಧಿಕಾರದ ರಾಜಕಾರಣವನ್ನು ಲೆಕ್ಕ ಹಾಕಿದ್ರೆ ಅದ್ಭುತವಾದ ಪರಿಣಾಮವನ್ನು ತಗೊಂಬಂದರು. 3 ಜನ ಅವರವರ ರಾಜ್ಯಗಳಲ್ಲಿ ಹೇಳಿದ್ನಲ್ಲ ಅದ್ಭುತವಾದ ಕೆಲಸ ಮಾಡಿದ್ರು. ರಾಜ್ಯದಲ್ಲಿ ಬಿ ಜೆ ಪಿಯನ್ನು ಅಧಿಕಾರಕ್ಕೆ ತಂದರು. ಚಿಕ್ಕ ವಯಸ್ಸಿನ ನಾಯಕರು ಇವರೆಲ್ಲ. ನಾನಾಗಲೇ ಹೇಳಿದೆ, ಗೆದ್ದಾಗಲೂ ಬದಲಾವಣೆಗಳು, ಸೋತಾಗಲೂ ಬದಲಾವಣೆಗಳು. ಮತ್ತು 2004ರಲ್ಲಿ ಸೋತಲಾಯಿತು. 2009ರಲ್ಲಂತೂ ಹೀನಾಯ ಸೋಲಾಯಿತು ಲೋಕಸಭಾ ಚುನಾವಣೆಯಲ್ಲಿ. ಆಗಲೂ ಕೂಡ ಬದಲಾವಣೆಗೆ ಮತ್ತೆ ಕೈ ಹಾಕ್ತು ಬಿ ಜೆ ಪಿ. ಲೋಕಸಭೆಯ ಲೀಡರ್ ಆಫ್ ಅಪೋಸಿಷನ್ ಆಗಿ ಸುಷ್ಮಾ ಸ್ವರಾಜ್ ಅವ್ರನ್ನ ಪ್ರತಿಷ್ಠಾಪನೆ ಮಾಡ್ತು ಬಿ ಜೆ ಪಿ. ರಾಜ್ಯಸಭೆಯಲ್ಲಿ ಅರುಣ್ ಜೇಟ್ಲಿ ಅವ್ರನ್ನ ಕೂರಿಸ್ತು ಲೀಡರ್ ಆಫ್ ಅಪೋಸಿಷನ್ ಆಗಿ. ಅಲ್ಲಿವರೆಗೂ ಲೋಕಸಭೆಯಲ್ಲಿ ಅಡ್ವಾಣಿಯವರು ಪ್ರತಿಪಕ್ಷದ ನಾಯಕರಾಗಿದ್ದರು, ರಾಜ್ಯಸಭೆಯಲ್ಲಿ ಜಸ್ವಂತ್ ಸಿಂಗ್ ಅವರಿದ್ದರು. ಮತ್ತೆ ಯುವ ನಾಯಕತ್ವಕ್ಕೆ ಮಣೆ ಹಾಕ್ತು. 2010-11 ವರ್ಷಕ್ಕೆ ಎಂಥ ದೊಡ್ಡ ಪರಿವರ್ತನೆಗೆ ಬಿ ಜೆ ಪಿ ಆಗಲೇ ರೆಡಿಯಾಗಿತ್ತು ಅಂತ ಹೇಳಿದ್ರೆ, ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಸ್ಥಾನಕ್ಕೆ ಮನೋಹರ್ ಪರಿಕರ್ ಅವ್ರನ್ನ ತೊಗೊಂಬರ್ಬೇಕು ಅಂತೇಳಿ ಪರಿವಾರ ಸಂಘಟನೆಗಳು ಎಲ್ರಿಗೂ ಭಾಳ ಇಷ್ಟ ಇತ್ತು. ಆದರೆ ಪರಿಕರ್ ಅವರನ್ನೇ ಗೋವಾ ಬಿಟ್ಬಿಟ್ಟು ಆಚೆ ಬರಲಿಕ್ಕೆ ಇಷ್ಟಪಡಲಿಲ್ಲ. ಆ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಅವರು ರಾಷ್ಟ್ರೀಯ ಅಧ್ಯಕ್ಷರಾದರು. ನಂತರ 2013ರಲ್ಲಿ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿ ಅಂತ ಘೋಷಣೆ ಮಾಡ್ತು ಬಿ ಜೆ ಪಿ. ಹುಡುಗಾಟದ ಮಾತಾಗಿರಲಿಲ್ಲ ರೀ ಅದು. ನೋಡಿ, ಬಿ ಜೆ ಪಿ ಕಾರ್ಯಕರ್ತರಿಗೆ ಆರ್ ಎಸ್ ಎಸ್ ಯಾವತ್ತೂ ಪ್ರೇರಣೆನೇ. ಆರ್ ಎಸ್ ಎಸ್ ಈ ಕೆಲಸವನ್ನು ಭಾಳ ಮುಂಚೆನೇ ಶುರು ಮಾಡಿತ್ತು. ಈಗೇನೇನು ಪೂಜ್ಯ ಸರಸಂಘ ಚಾಲಕರಿದ್ದಾರಲ್ಲ ಮೋಹನ್ಜಿ ಭಾಗವತರು, ಆಗ ಅವರು ಆರ್ ಎಸ್ ಎಸ್ನ ಸರ ಕಾರ್ಯವಾಹರಾಗಿದ್ದರು. ಆಗ ಪೂಜ್ಯ ಸುದರ್ಶನ್ ಜಿಯವರು ಸರಸಂಘ ಚಾಲಕರಾಗಿದ್ದರು. ಆ ಸಂದರ್ಭದಲ್ಲೇ ಮೋಹನ್ಜಿ ಭಾಗವತರು ದೊಡ್ಡ ಒಂದು ಬದಲಾವಣೆಗೆ ಸಂಘವನ್ನು ತೆರೆದಿಟ್ಟರು. ಸಂಘದ ಏನು ಟಾಪ್ ಲೀಡರ್ಶಿಪ್ ಅಂತ ಏನಿತ್ತು, ಅದು ಸುಮಾರು 40-55 ವರ್ಷದ ಒಳಗಡೆ, 60 ವರ್ಷದ ಒಳಗಡೆಗೆ ಪ್ರಿಫರೆನ್ಸನ್ನು ಕೊಡೋ ರೀತಿ ಆಯಿತು. ಅಂದರೆ ಯುವ ಸಮೂಹಕ್ಕೆ ಒಂದು ನಾಯಕತ್ವ ಕೊಡ್ತಕ್ಕಂಥ ಕೆಲಸಗಳು ಸಂಘದಲ್ಲಿ ದೊಡ್ಡ ಮಟ್ಟದಲ್ಲಿ ಶುರುವಾಯಿತು. ಟಾಪ್ ಏನು ಹುದ್ದೆಗಳನ್ನು 55-60 ವರ್ಷದ ಒಳಗಿನವರಿಗೆ ಕೊಡ್ತಕ್ಕಂಥದ್ದು. ಇವತ್ತು ಬಿ ಜೆ ಪಿಯ ಬಹಳ ದೊಡ್ಡ ಬದಲಾವಣೆಗೆ ಅದೇ ಪ್ರೇರಕ ಶಕ್ತಿ ಅಂತ ಅನಿಸುತ್ತೆ. ಇವತ್ತು ಬಿ ಜೆ ಪಿನಲ್ಲಿ ಎಷ್ಟು ಜನ ಮುಖ್ಯಮಂತ್ರಿಗಳಿದ್ದಾರೆ, ಅದರಲ್ಲಿ ಆಲ್ಮೋಸ್ಟ್ 60 ವರ್ಷದ ಒಳಗಡೆ ಇರ್ತಕ್ಕಂಥವ್ರು, 40, 45, 50, 55 ವರ್ಷ ಇರ್ತಕ್ಕಂಥವ್ರು ಮುಖ್ಯಮಂತ್ರಿಗಳು. ಇವತ್ತು ನೋಡ್ಕೊಂಬನ್ನಿ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳನ್ನ, ಬಿ ಜೆ ಪಿ ಮುಖ್ಯಮಂತ್ರಿಗಳನ್ನ. ಅದರ್ಥ ಏನು ಅಂತ ಹೇಳಿದ್ರೆ, ಹೊಸ ತಲೆಮಾರಿಗೆ ನಾಯಕತ್ವವನ್ನು ವಹಿಸಿದರೆ ಹೊಸ ಏನು ರಕ್ತದ ಪ್ರವಾಹ ಆಗುತ್ತೆ, ಹೊಸ ಎನರ್ಜಿಯ ಪ್ರವಾಹ ಆಗುತ್ತೆ. ಅದ್ರ ಜೊತೆಗೆ ಸುಮಾರು 3-4 ದಶಕಗಳ ಕಾಲ ಪಕ್ಷವನ್ನು ತಗೊಂಡೋಗ್ತಕ್ಕಂತಹ ಚೈತನ್ಯ ಇರುತ್ತೆ. ಇವತ್ತು ನಿತಿನ್ ನಬೀನ್ ಅವರ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ನಿಯೋಜನೆಗೊಟ್ಟಿರ್ತಕ್ಕಂಥ ಹಿಂದೆ ಇರ್ತಕ್ಕಂತಹ ಚಿಂತನೆಗಳನ್ನ ನಾವು ಯೋಚನೆ ಮಾಡಿದ್ರೆ ನೋಡಿ, ಇವತ್ತು ಮೋದಿಯವರ ದೊಡ್ಡ ಕನಸು, ಬಿ ಜೆ ಪಿಯ ದೊಡ್ಡ ಕನಸು 2047ಕ್ಕೆ ಭಾರತವನ್ನು ವಿಶ್ವದ ಗುರು ಮಾಡಬೇಕು ಅಂಥೇಳಿ. ಏನು ವಿಶ್ವದ ಗುರು ಅಂತೇಳಿದ್ರೆ, ಆರ್ಥಿಕ ಶಕ್ತಿಯಲ್ಲಿ ವಿಶ್ವದ ನಂಬರ್ 1 ಆಗಿರಬೇಕು, ಸೈನ್ಯದ ಶಕ್ತಿಯಲ್ಲಿ ನಂಬರ್ 1 ಆಗಿರಬೇಕು, ಟೆಕ್ನಾಲಜಿಯಲ್ಲಿ ನಂಬರ್ 1 ಆಗಿರಬೇಕು, ಪ್ರೊಡಕ್ಷನಲ್ಲಿ ನಂಬರ್ 1 ಆಗಿರಬೇಕು, ವ್ಯವಸಾಯದಲ್ಲಿ ನಂಬರ್ 1 ಆಗಿರಬೇಕು, ತಲೆ ಆದಾಯದಲ್ಲಿ ನಂಬರ್ 1 ಆಗಿರಬೇಕು, ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ನಂಬರ್ 1 ಆಗಿರಬೇಕು, ಹೆಣ್ಣು ಮಕ್ಕಳ ಬೆಳವಣಿಗೆಯಲ್ಲಿ ನಂಬರ್ 1 ಆಗಿರಬೇಕು. ಅಂದರೆ
ಎಲ್ಲ ರಂಗಗಳನ್ನು ಕೂಡ ಜಗತ್ತಿನ ಅತ್ಯಂತ ಸರ್ವಶ್ರೇಷ್ಠ ರಾಷ್ಟ್ರ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಗಟ್ಟಿಯಾದಂತಹ ಒಂದು ಲೀಡರ್ಶಿಪ್ ಬೇಕು. ಅದನ್ನು ನಡೆಸೋದಕ್ಕೆ, ಅದನ್ನು ನಡೆಸ್ತಕ್ಕಂಥ ಪೊಲಿಟಿಕಲ್ ಪಾರ್ಟಿ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕು. ಆ ಪೊಲಿಟಿಕಲ್ ಪಾರ್ಟಿ ಅಥವಾ BJP ಬಲಿಷ್ಠವಾಗಿರಬೇಕು ಅಂತ ಹೇಳಿದ್ರೆ ಅದರ ಲೀಡರ್ಶಿಪ್ ಕೂಡ ಅಷ್ಟೇ ಬಲಿಷ್ಠವಾಗಿರಬೇಕು. ನೀವು ನಿತಿನ್ ನವೀನ್ ಅವರದ ಉದಾಹರಣೆನ ತೊಗೊಂಡ್ರೆ, ಈಗ ಅವರಿಗೆ 45 ವರ್ಷ, 2047 ಬರೋಷ್ಟೊತ್ತಿಗೆ ಅವರಿಗೆ ಕೇವಲ 66-67 ವರ್ಷ ಆಗಿರುತ್ತೆ. ಅಂದರೆ ಇನ್ನೂ ಆ ಕ್ಷಮತೆ, ಆ ಶಕ್ತಿ ದೊಡ್ಡ ಪ್ರಮಾಣದಲ್ಲಿ ಅವರು ಉಳಿದಿರುತ್ತೆ. ಈ ರೀತಿಯ ಲೀಡರ್ಶಿಪ್ಪನ್ನು ಈಗಲಿಂದನೇ ಡೆವಲಪ್ ಮಾಡಿದ್ರೆ ಆ ಒಂದು ಗುರಿ ಏನಿದೆ, 20-22 ವರ್ಷದ ಗುರಿ ಏನಿದೆ, ಅದನ್ನು ಸುಲಭವಾಗಿ ಮಾಡ್ಬೋದು. ನೋಡಿ, ಯಾಕೆ BJP ನಮಗೆ ಇಷ್ಟೊಂದು ಅಪ್ಯಾಯಮಾನ ಅನಿಸ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಯಾವ ಒಂದು ಆರ್ಡರ್ ಅಂತೇಳಿದೆ, ಆ ಆರ್ಡರನ್ನು ಮುರಿದಾಕೋದ್ರಲ್ಲಿ ಯೋಚನೆ ಮಾಡೋದಿಲ್ಲ. ನೋಡಿ, ರಾಜಕಾರಣಕ್ಕೆ ಇವತ್ತು ಕ್ಯಾಸ್ಟ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ಇವನ್ ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾದ್ರೆ, ಮುಖ್ಯಮಂತ್ರಿನ ಆಯ್ಕೆ ಮಾಡಬೇಕಾದ್ರೆ ಈ ಜಾತಿಯನ್ನು ಮಾನದಂಡವಾಗಿ ಇಟ್ಕೊತಾರೆ. ಜಾತಿ ಅಂತ ಹೇಳಿದ್ರೆ ಉನ್ನತ ಜಾತಿ ಅಥವಾ ಹಿಂದುಳಿದ ಜಾತಿ ಅಂತಲ್ಲ. ಯಾವ ಜಾತಿ ಸಮೂಹಕ್ಕೆ ಸಂಖ್ಯಾಬಲ ಜಾಸ್ತಿ ಇರುತ್ತೆ ಅವ್ರನ್ನ ಪ್ರೊಜೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕೆಂತೇಳಿದ್ರೆ ಬಹುಸಂಖ್ಯೆನೇ ಬೇಕಾಗಿರ್ತಕ್ಕಂಥದ್ದು ಪೊಲಿಟಿಕಲ್ ಪಾರ್ಟಿಗಳಿಗೆ ಪ್ರಜಾಪ್ರಭುತ್ವದಲ್ಲಿ. ಆದರೆ ನಿತಿನ್ ನಬೀನ್ ಅವ್ರನ್ನ ಮಾಡಿದಾರಲ್ಲ, ಯಾವುದೇ ದೊಡ್ಡ ಸಮೂಹದಿಂದ ಬಂದವರಲ್ಲ ಅವರು, ಯಾವುದೇ ಒಂದು ದೊಡ್ಡ ಜಾತಿಯ ಸಮೂಹದಿಂದ ಬಂದವರಲ್ಲ. ಕಾಯಸ್ಥ ಅಂತಕ್ಕಂಥ ಅತ್ಯಂತ ಕಡಿಮೆ ಜನಸಂಖ್ಯೆ ಇರ್ತಕ್ಕಂತಹ ಒಂದು ಜಾತಿ, ಅದು ಅತ್ಯಂತ ಕಡಿಮೆ ಜನಸಂಖ್ಯೆ ರೀ. ಇನ್ನು ಕರ್ನಾಟಕದಲ್ಲಂತೂ ನಾವು ಕೇಳೇ ಇಲ್ಲ ಆ ಮಾತನ್ನ. ಅದು ಕರ್ನಾಟಕದಲ್ಲಿದ್ದಾರೆ ಕಾಯಸ್ಥ ಸಮಾಜದವರು, ದೇಶದ ಎಲ್ಲ ಕಡೆ ಹರಡ್ಕೊಂಡಿದ್ದಾರೆ. ಆದರೆ ಭಾಳ ಮಿನಿಮಲ್ ಸಂಖ್ಯೆ ಅವ್ರದ್ದು. ಇಂತಹ ಒಂದು ಅತೀ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಜಾತಿಯ ಒಬ್ಬ ವ್ಯಕ್ತಿಯನ್ನು ಅಷ್ಟು ದೊಡ್ಡ ಪೋಸ್ಟ್ಗೆ ಇವತ್ತು BJP ಚಿಂತನೆ ಮಾಡುತ್ತೆ ಅಂತ ಹೇಳಿದ್ರೆ, ಆ ಚಿಂತನೆಯಲ್ಲಿರ್ತಕ್ಕಂಥ ಪ್ರೇರಕ ಶಕ್ತಿಯನ್ನು ನಾವು ಗಮನಿಸಬೇಕು. ಹಲವಾರು ನಮಗೆ ಪ್ರಶ್ನೆಗಳು ಹೇಳ್ಬೋದು ಇಂಥ ಸಂದರ್ಭದಲ್ಲಿ. ಯಾಕೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಜಾತಿಗಳಿಗೆ ಕೊಡೋದಕ್ಕೆ ಯಾರೂ ಇರಲಿಲ್ವಾ? ಭಾಳಷ್ಟು ಜನ ಇದ್ದರು. BJPನಲ್ಲಿ ಕೊರತೆನೇ ಇಲ್ಲ. ಅದೇ ರೀತಿ ನೀವು ಏನು ಸೆಕೆಂಡ್ ಲೈನ್ ಲೀಡರ್ಗಳು, ಫಸ್ಟ್ ಲೈನ್ ಲೀಡರ್ಗಳಲ್ಲಿ ಯಾರಿಗೂ ಆ ಶಕ್ತಿ ಇರಲಿಲ್ವಾ? ಬಹಳ ಜನಕ್ಕೆ ಕ್ಷಮತೆ ಇತ್ತು. ನೋಡಿ, ಸೆಕೆಂಡ್ ಲೈನ್ ಲೀಡರ್ಶಿಪ್ ತೊಗೊಂಡ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಹೆಸರು, ಭೂಪೇಂದ್ರ ಯಾದವ್ ಅವರ ಹೆಸರು ಮೀಡಿಯಾಗಳೆಲ್ಲ ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇದ್ವು, BJP ರಾಷ್ಟ್ರಾಧ್ಯಕ್ಷರ ಸ್ಥಾನಕ್ಕೆ ಇವರೇ ಆಗ್ತಾರೆ ಅಂಥೇಳಿ. ಧರ್ಮೇಂದ್ರ ಪ್ರಧಾನ್ ಅವ್ರಿಗಾಗಲಿ, ಭೂಪೇಂದ್ರ ಯಾದವ್ ಆಗಲಿ, ಯಾರಿಗೇ ಆಗಲಿ ಆ ಒಂದು ಕ್ಷಮತೆಯೂ ಇತ್ತು, ಆ ಶಕ್ತಿನೂ ಇತ್ತು, ಆ ತಾಕತ್ತು ಕೂಡ ಇತ್ತು. ಧರ್ಮೇಂದ್ರ ಪ್ರಧಾನ್ ಅವರು ಒರಿಸ್ಸಾದಲ್ಲಿ BJPಯನ್ನು ಕಟ್ಟಿ ಬೆಳೆಸಿ ಅದನ್ನು ಅಧಿಕಾರಕ್ಕೆ ಕೂಡ ತೊಗೊಂಬಂದರು. ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿದ್ದವರು. ಈಗ ಬಿಹಾರ್ ಇನ್ಚಾರ್ಜ್ ಕೂಡ ಆಗಿದ್ದರು. ಒರಿಸ್ಸಾದಲ್ಲಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಒಂದು ಚಿಂತನೆ ಇತ್ತು. ಆದರೆ ಒಬ್ಬ ಡಿಸರ್ವಿಂಗ್ ಟ್ರೈಬಲ್ಗೆ ಹೋಯಿತು. ಹಾಗಾದರೆ ಕ್ಷಮತೆ ಇರಲಿಲ್ವಾ? ಕ್ಷಮತೆ ಇದೆ. ಭೂಪೇಂದ್ರ ಯಾದವ್ ಅವ್ರಿಗೂ ಕ್ಷಮತೆ ಇದೆ, ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕ್ಷಮತೆ ಇದೆ, ಪ್ರತಿಯೊಬ್ಬರಿಗೂ ಕ್ಷಮತೆ ಇದೆ. ಆದರೆ ಪಕ್ಷ ಹಲವಾರು ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡುತ್ತೆ. ಈ ಒಂದು ರೆಗ್ಯುಲರ್ ಆರ್ಡರ್ ಅಥವಾ ಯಥಾಸ್ಥಿತಿ ಇರುತ್ತಲ್ಲ, ಇದನ್ನು ಮುರಿಯೋದಕ್ಕೂ ಕೂಡ ಒಂದು ತಾಕತ್ತು ಬೇಕು ರೀ ಪೊಲಿಟಿಕಲ್ ಪಾರ್ಟಿಗೆ. ಹಾಗಂತ ತೊಗೊಂಡಿರ್ತಕ್ಕಂಥ ಎಲ್ಲ ಡಿಸಿಷನ್ಗಳು ಕರೆಕ್ಟ್ ಆಗಿಬಿಡ್ತವ? ಇಲ್ಲ, ಕೆಲವು ಸರಿ ಉಲ್ಟಾ ಹೊಡೆಯುತ್ತೆ. ಹಾಗಂತ ತಗೊಳ್ಳದೆ ಇರಲಿಕ್ಕಾಗಲ್ಲ. ಉದಾಹರಣೆಗೆ ನಾವು ತೆಲಂಗಾಣದಲ್ಲಿ BJP ತೊಗೊಂಡಂತಹ ಒಂದು ಡಿಸಿಷನ್ನು, ಏನು ಬಂಡಿ ಸಂಜಯ್ ಒಂದು ಒಳ್ಳೆ ಲೀಡರ್ಶಿಪ್ಪನ್ನು ಕೊಟ್ಟಿದ್ರು ರಾಜ್ಯಾಧ್ಯಕ್ಷರಾಗಿ. ಅದು ಎಲೆಕ್ಷನಿಗೆ ಮುಂಚೆ ಅವರನ್ನು ತಗೊಂಡು ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡ್ತಕ್ಕಂಥ ಚಿಂತನೆ, ಅಂದರೆ BJP ಮೈಂಡಲ್ಲಿ ಯಾವ ಚಿಂತನೆ ಇತ್ತೋ ಅದು ಎಲೆಕ್ಷನಲ್ಲಿ ಉಲ್ಟಾ ಹೊಡೆದ್ಬಿಡ್ತು. ಅದೇ ರೀತಿ ತಮಿಳ್ನಾಡಲ್ಲೂ ಕೂಡ ಭಾಳ ಆಸೆ ಇಟ್ಕೊಂಡು ಅಣ್ಣಾಮಲೈ ಅವ್ರನ್ನ ಪ್ರೊಜೆಕ್ಟ್ ಮಾಡ್ತಾರೆ BJP. ಆದರೆ ಯಾವುದೋ ಕಾರಣಕ್ಕೋಸ್ಕರ ಅದು AIDMK ವಿರೋಧ ಕಟ್ಕೋಬೇಕಾಯಿತು. BJPಗೆ ತನ್ನ ಪಾರ್ಟಿಯನ್ನು ಗಟ್ಟಿಯಾಗೊಳಿಸ್ಕೋಬೇಕು, ಜೊತೆಗೆ NDAನ ಕೂಡ ಗಟ್ಟಿಯಾಗೊಳಿಸ್ಕೋಬೇಕು. ಇಂತಹ ಸಂದರ್ಭಗಳಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಆಗುತ್ತೆ. ಯಾಕೆಂದರೆ BJP ನಂಬ್ಕೊಂಬಂದಿರೋದೇನೆ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅಂಥೇಳಿ. ದೇಶದ ವಿಚಾರ ಬಂದಾಗ ನಮಗೆ ಪಕ್ಷ ಕೂಡ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ರೀ. ಆಗಲೇ ಮಾಡಿ ತೋರಿಸಿದೆ BJP. ತುರ್ತುಪರಿಸ್ಥಿತಿಯ ಸಂದರ್ಭದಲ್ಲಿ ಆಗೇನು ಜನಸಂಘ ಇತ್ತು, ಜನಸಂಘನ ವಿಸರ್ಜನೆ ಮಾಡಿ ದೇಶಕ್ಕೋಸ್ಕರ ಜನತಾ ಪಕ್ಷದಲ್ಲಿ ವಿಲೀನ ಆಯಿತು. ಅದರಿಂದ ತೊಂದರೆ ಆಗಿದ್ದೇ ಹೆಚ್ಚು. ಆದರೆ ದೇಶದ ಪ್ರಶ್ನೆ ಬಂದಾಗ ಒಳ್ಳೆಯದಾಗತ್ತಾ ತೊಂದರೆ ಆಗುತ್ತಾ ಅಂತೇಳಿ ಲೆಕ್ಕ ಆಗ್ತಕ್ಕಂಥ ಸಂದರ್ಭ ಅಲ್ಲ ಅದು. ಅದನ್ನು ಜನಸಂಘ ಮಾಡಿ ತೋರಿಸ್ತಿದೆ. ಇವತ್ತು BJP ಕೂಡ ಅಷ್ಟೇ, ನೇಷನ್ ಫಸ್ಟ್. ಆದರೆ ವ್ಯಕ್ತಿಯ ವಿಚಾರ ಬಂದಾಗ ವ್ಯಕ್ತಿಗಿಂತ ಪಕ್ಷ ಮುಖ್ಯ. ಪಕ್ಷಕ್ಕೆ ಒಳ್ಳೆಯದಾಗ್ತಕ್ಕಂತಹ ಸಂದರ್ಭದಲ್ಲಿ ವ್ಯಕ್ತಿ ಗೌಣ ಹೋಗ್ತಾರೆ. ಗೌಣ ಆಗಬೇಕು. ಪ್ರತಿಯೊಬ್ಬ ಕಾರ್ಯಕರ್ತನೂ ಕೂಡ ಇದರಿಂದ ಪಾಠ ಕಲ್ತ್ಕೋಬೇಕು. ನಾನು ಅದಕ್ಕೆ ಹೇಳಿದ್ದು, BJP ಕಾರ್ಯಕರ್ತ ಇದರಲ್ಲಿ ಕಲಿಬೇಕಾದಂತಹ ಇನ್ನೊಂದು ಭಾಳ ದೊಡ್ಡ ಕೆಲಸ ಅಂತ ಹೇಳಿದ್ರೆ, BJPನಲ್ಲಿ 24 ಗಂಟೆ 365 ದಿವಸವೂ ಕೂಡ ಕಾಣದ ಕಣ್ಣುಗಳು ನೀವು ಮಾಡ್ತಿರ್ತಕ್ಕಂಥ ಕೆಲಸವನ್ನು ಅಥವಾ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತವೆ. ನೀವೆಷ್ಟು ಶ್ರಮ ಹಾಕ್ತೀರಿ, ನೀವೆಷ್ಟು ಶಕ್ತಿಯನ್ನು ವಿನಿಯೋಗಿಸ್ತೀರಿ, ನೀವೆಷ್ಟು ಸಮಯ ಕೊಡ್ತೀರಿ, ಅದಕ್ಕೆ ಒಂದಲ್ಲ ಒಂದು ದಿವಸ ರಿವಾರ್ಡ್ ಸಿಕ್ಕೇ ಸಿಗುತ್ತೆ. ಇದಕ್ಕೆ ಅತಿ ದೊಡ್ಡ ಉದಾಹರಣೆ
ನಿತಿನ್ ನಬೀನ್ ಅವರು ಕಾರ್ಯಕರ್ತರ ಜೊತೆ ಒಡನಾಟ ಇಟ್ಕೊಂಡಿದ್ದು, ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದು, ರಾಜ್ಯದಲ್ಲಿ ಕೆಲಸ ಮಾಡ್ತಿದ್ದು, ಪಕ್ಷವನ್ನು ಕಟ್ತಿದ್ದಂತಹ ರೀತಿ, ಪಕ್ಷಕ್ಕೆ ಕೊಡ್ತಿದ್ದಂತಹ ಶ್ರಮ, ಸಮಯ ಎಲ್ಲವನ್ನು ಪಕ್ಷ ಅಬ್ಸರ್ವ್ ಮಾಡ್ತಾಯಿತ್ತು. ಏಕಾಏಕಿ ಒಂದೇ ದಿವಸಕ್ಕೆ ಇದು ತೀರ್ಮಾನ ಆಗಿದ್ದಲ್ಲ. ಮೊನ್ನೆ ಚುನಾವಣೆ ನಡೀತಾರೆ, ಬಿಹಾರ್ ಚುನಾವಣೆ. ಆ ಸಂದರ್ಭದಲ್ಲಿ BJPಯ ಬಹಳ ದೊಡ್ಡ ಲೀಡರು ದಿಲೀಪ್ ಜೈಸ್ವಾಲ್ ಅವರೇನೋ ಒಂದು ಮಾತಾಡ್ಲಿಕ್ಕೆ ಹೋದರು ಮೀಟಿಂಗಲ್ಲಿ. ಅದೇ ಸಂದರ್ಭದಲ್ಲಿ ನಿತಿನ್ ನಬೀನ್ ಅವರು ಕೂಡ ಏನೋ ಒಂದು ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಎದ್ದು ನಿಂತ್ಕೊಂಡಿದ್ರು. ಆದರೆ ಯಾವಾಗ ದಿಲೀಪ್ ಅವರು ಮಾತಾಡಲಿಕ್ಕೆ ಶುರು ಮಾಡೋರು ಕೂತ್ಕೊಂಡ್ಬಿಟ್ರು. ಅಲ್ಲೇ ಇದ್ದಂತಹ ಮೋದಿಯವರು ದಿಲೀಪ್ ಜೈಸ್ವಾಲ್ ಅವ್ರಿಗೆ ಕೂತ್ಕೊಳ್ಳೋಕೆ ಹೇಳಿ, ತಡೀರಿ ಒಂದು ನಿಮಿಷ, ಅಲ್ಲಿ ನಿತಿನ್ ಏನೋ ವಿಷಯ ಹೇಳ್ತಾ ಇದ್ದಾರೆ, ಅವ್ರು ಹೇಳಲಿ ಅಂತ ಹೇಳಿದ್ರು. ಅಂದರೆ ನಿತಿನ್ ನಬೀನ್ ಅವರ ಕೆಲಸ ಆಗಲೇನೆ ಮೋದಿಯವರ ತಲೆ ಹೊಕ್ಕಿತ್ತು. ನೋಡಿ, ಇವಾಗಲೇ ಅಂತಲ್ಲ, 2022ರಲ್ಲೇನೆ ಉತ್ತರ ಪ್ರದೇಶದ ಚುನಾವಣೆ ಸಂದರ್ಭ. ಆ ಸಂದರ್ಭದಲ್ಲಿ ಈಸ್ಟ್ UPನಲ್ಲಿ ಒಂದು ಸಣ್ಣ ಗೊಂದಲ ನಿರ್ಮಾಣ ಆಗಿತ್ತು. ಯಾರೊಬ್ಬ ಪದಾಧಿಕಾರಿ ಮೇಲೆ ಅಮಿತ್ ಶಾ ಅವರಿಗೆ ಬೇಜಾರಾಗಿತ್ತು. ಆ ಪದಾಧಿಕಾರಿಯ ಹೆಸರು ಬೇಡ, ಅವರ ಕಾರ್ಯಶೈಲಿ ಬಗ್ಗೆ ಬೇಜಾರಾಗಿತ್ತು. ತಕ್ಷಣ ಅವ್ರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಆಗ ನಿತಿನ್ ನಬೀನ್ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೆಲಸಕ್ಕೆ ಹಚ್ಚಿ, ಅವರಿಂದ ಈ ಕೆಲಸ ಆಗುತ್ತೆ ಅಂತ ಹೇಳಿ. ನಾನು ಹೇಳ್ತಿರೋದು 2022ರ ಮಾತು. ಅಂದರೆ ಹಲವಾರು ವರ್ಷಗಳ ಮುಂಚೆನೇ ಮೋದಿಯವರ ಮನಸ್ಸಲ್ಲಿ, ಅಮಿತ್ ಶಾ ಅವರ ಮನಸ್ಸಲ್ಲಿ, BJPಯ ಟಾಪ್ ಲೀಡರ್ಶಿಪ್ ಮನಸ್ಸಲ್ಲಿ ಇವರಾಗಲೇ ಬಂದುಬಿಟ್ಟಿದ್ರು. ಯಾವ ಕಾರಣಕ್ಕೋಸ್ಕರ ಬಂದಿದ್ದರು? ಜಾತಿಯ ಕಾರಣಕ್ಕೋಸ್ಕರ ಅಲ್ಲ, ಹಣದ ಕಾರಣಕ್ಕೋಸ್ಕರ ಅಲ್ಲ, ಕೇವಲ ಮತ್ತು ಕೇವಲ ಅವರ ಶ್ರಮ ಹಾಗೂ ಅವರ ವರ್ತನೆ, ಕಾರ್ಯಕರ್ತರ ಜೊತೆ ಅವ್ರು ಬೆರೀತಿದ್ದಂತಹ ರೀತಿ, ಅವ್ರು ಕೊಡ್ತಿದ್ದಂತಹ ಸಮಯ, ಕೇವಲ ಈ 2-3 ಫ್ಯಾಕ್ಟರ್ಗಳು ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಇವತ್ತು ರಾಷ್ಟ್ರೀಯ ಕಾರ್ಯಾಧ್ಯಕ್ಷನಾಗಿ ಮಾಡಿದೆ. ಈ ರೀತಿ ಪದಾಧಿಕಾರಿ ಆಗೋಕ್ಕೆ ಮೊದಲು ವಿಶ್ವಾಸಾರ್ಹತೆ ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು. ಜೊತೆಗೆ ಒಂದು ಸರಿ ಇಂತಹ ಉನ್ನತ ಹುದ್ದೆ ಸಿಕ್ಕಿದ್ರೆ, ಎಸ್ಪೆಷಲಿ ಅಧ್ಯಕ್ಷ ಅಥವಾ ಕಾರ್ಯಾಧ್ಯಕ್ಷ ಸ್ಥಾನ ಏನಿದೆ, ನಿರಂತರ ಪ್ರವಾಸ ಮಾಡಬೇಕು, ಕಾರ್ಯಕರ್ತರ ಕೈಗೆ ಸಿಗುವಾಗಿರಬೇಕು. ಯಾವ ಪಕ್ಷದ ಅಧ್ಯಕ್ಷ ಕಾರ್ಯಕರ್ತರ ಕೈಗೆ ಸಿಗ್ತಾರೆ, ಯಾವ MLA ಜನರ ಕೈಗೆ ಸಿಗ್ತಾನೆ, ಕಾರ್ಯಕರ್ತರ ಕೈಗೆ ಸಿಗ್ತಾರೆ, ಯಾವ ಮಿನಿಸ್ಟ್ರುಗಳು ಅವೈಲಬಲ್ ಆಗಿರ್ತಾರೆ ಯಾವಾಗಲೂ, ಅವರು ಭಾಳ ಬೆಳ್ಕೊಂಡು ಹೋಗ್ತಾರೆ ರಾಜಕಾರಣದಲ್ಲಿ. ಒಬ್ಬ ಸ್ವಾಮೀಜಿ ಒಂದು ಮಾತು ಹೇಳ್ತಿದ್ರು, ಐ ಡೋಂಟ್ ಕೇರ್ ಅಬೌಟ್ ಯುವರ್ ಎಬಿಲಿಟಿ ಆರ್ ಇನ್ಎಬಿಲಿಟಿ, ವಾಟ್ ಐ ವಾಂಟ್ ಈಸ್ ಯುವರ್ ಅವೈಲಬಿಲಿಟಿ. ನಿನಗೆ ಸಾಮರ್ಥ್ಯ ಇದೆಯಾ ಇಲ್ವಾ ಅನ್ನೋದು ಮುಖ್ಯ ಆಗಲ್ಲ. ಅದು ಪೊಲಿಟಿಕಲ್ ಪಾರ್ಟಿ ಆಗಲಿ ಅಥವಾ ಯಾವುದಾದ್ರೂ ಸಂಘಟನೆ ಆಗಲಿ, ನೀವೆಷ್ಟು ಅದಕ್ಕೆ ಸಮಯ ಕೊಡ್ತೀರಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ಭಾರತೀಯ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹೆಮ್ಮೆಯ ಸುದ್ದಿನ. ಯಾಕೆ ಅಂತ ಹೇಳಿದ್ರೆ, ಸಮಯವನ್ನು ಕೊಡ್ತಕ್ಕಂತಹ, ಕಾರ್ಯಕರ್ತರ ಜೊತೆ ಬೆರೀತಕ್ಕಂತಹ, ಪ್ರವಾಸ ಮಾಡ್ತಕ್ಕಂತಹ ಒಬ್ಬ ಶ್ರಮಜೀವಿ ಕಾರ್ಯಾಧ್ಯಕ್ಷರು ಸಿಕ್ಕಿದ್ದಾರೆ. ಅದಕ್ಕೆ ಪಕ್ಷದ ನಾಯಕತ್ವಕ್ಕೆ ಎಲ್ಲರೂ ಚಿರಋಣಿಗಳು. ನಮಸ್ಕಾರ.